ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಿ ಕಾಮ್ ಫೈನಲ್ ಇಯರ್ ಬಿ ಕಾಮ್ ಮತ್ತು ಥರ್ಡ್ ಸೆಮಿಸ್ಟರ್ ಬಿ ಕಾಮಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತಕ್ಕಂಥ ಯೂನಿಟ್ 3 ಫಿನಾನ್ಸಿಂಗ್ ಡಿಸಿಷನ್ ಆರ್ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ EBIT ಮತ್ತು EPS ಅನಾಲಿಸಿಸ್ ಕಾನ್ಸೆಪ್ಟ್ ಮೇಲೆ ಒಂದು ಸೆಕ್ಷನ್ ಸಿಗೆ ಒಂದು ಕ್ವಶನ್ಸ್ ಬರುತ್ತೆ. ಅದರಲ್ಲಿ ನೀವು ಈಗ ಇರ್ತಕ್ಕಂಥ ಒಂದು ಕ್ವಶನ್ಸನ್ನು ನಿಮ್ಮ ಎಕ್ಸಾಮಲ್ಲಿ ಬೇಕಾದರೆ ಕೇಳ್ಬೋದು. ಸೊ ಹೇಗೆ ಈ ಥರ ಕ್ವಶನ್ಸ್ ಕೊಟ್ಟಾಗ ಆನ್ಸರ್ಸನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ತಪ್ಪದೆ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಅಥವಾ ನಿಮಗೆ ಕಮೆಂಟ್ ಬೇಕಾದರೂ ಕೂಡ ನೀವು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ದಿ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31/3/2025 ಆಸ್ ಫಾಲೋಸ್. ಅಂದರೆ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಎಕ್ಸ್ ಕಂಪನಿಗೆ ಸಂಬಂಧಪಟ್ಟಂತೆ ಲಯಬಿಲಿಟೀಸ್ ಇದೆ ಆ್ಯಂಡ್ ಅಸೆಟ್ಸ್ ಕೊಟ್ಟಿದ್ದಾರೆ. ಲಯಬಿಲಿಟೀಸಲ್ಲಿ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 ಈಚ್ 6 lakh rupees ಕೊಟ್ಟಿದ್ದಾರೆ. ಅಂದರೆ 6 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, 10 rupees ವ್ಯಾಲ್ಯೂ ಇರ್ತಕ್ಕಂಥದ್ದು. 10% ಡಿಬೆಂಚರ್ಸ್ ಕೊಟ್ಟಿದ್ದಾರೆ, 8 lakh rupees ಇದೆ. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, 2 lakh rupees ಇದೆ. ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, 4 lakh rupees ಇದೆ. ಟೋಟಲ್ ಲಯಬಿಲಿಟೀಸ್ ಬಂದು 20 lakh ಇದೆ. ಅಸೆಟ್ಸ್ ನೋಡಿ, ಫಿಕ್ಸ್ಡ್ ಅಸೆಟ್ 15 lakh ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ 5 lakh ಕೊಟ್ಟಿದ್ದಾರೆ. ಟೋಟಲ್ ಅಸೆಟ್ಸ್ ಬಂದು 20 lakh. ಇದು ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ ಟೋಟಲ್ ಲಯಬಿಲಿಟಿ ಮತ್ತು ಟೋಟಲ್ ಅಸೆಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಯಬಿಲಿಟಿ 20 lakh ಇದೆ, ಟೋಟಲ್ ಅಸೆಟ್ 20 lakh ಇದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ದಿ ಕಂಪನೀಸ್ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಈಸ್ 5 times. ಇದು ಮೋಸ್ಟ್ ಇಂಪಾರ್ಟೆಂಟ್. ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 5 times ಇದೆಯಂತೆ. ಇಟ್ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂದರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ₹10 lakh ಇದೆ. ಆ್ಯಂಡ್ ವೇರಿಯಬಲ್ ಕಾಸ್ಟ್ ರೇಷಿಯೋ ಈಸ್ 30%. ಅಂದರೆ ವೇರಿಯಬಲ್ ಕಾಸ್ಟ್ 30% ಇದೆಯಂತೆ. ಇನ್ಕಮ್ ಟ್ಯಾಕ್ಸ್ ರೇಟ್ 50% ಇದೆ. ಕ್ಯಾಲ್ಕುಲೇಟ್ 3 types ಆಫ್ ಲಿವರೇಜಸ್. 3 types ಆಫ್ ಲಿವರೇಜಸ್ ಅಂದರೆ ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ಸೆಕೆಂಡ್ ಒನ್, ಡಿಟರ್ಮೈನ್ ದ ಲೈಕ್ಲಿ ಲೆವೆಲ್ ಆಫ್ EBIT. ಅಂದರೆ EBITನ ನೀವು ಫೈಂಡ್ ಔಟ್ ಮಾಡಬೇಕು. ಇಫ್ ಅರ್ನಿಂಗ್ ಪರ್ ಶೇರ್ ₹2, ₹3, ₹4 ಆ್ಯಂಡ್ ₹5 ಇದ್ದಾಗ EBITನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 ಇನ್ಫಾರ್ಮೇಷನ್ಸನ್ನು ನಾವು ಯೂಶಲ್ ಆಗಿ ಗಮನಿಸಬೇಕಾಗುತ್ತೆ. ಒಂದು, ಲಿವರೇಜಸ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು, 3 ಲಿವರೇಜಸ್ಸು. ಇನ್ನೊಂದು, ನಾವು EBITನ ಫೈಂಡ್ ಔಟ್ ಮಾಡಬೇಕು. ಅರ್ನಿಂಗ್ ಪರ್ ಶೇರ್ ಅವ್ರು ಕೊಟ್ಟಿದ್ದಾರೆ, ನಾವು EBITನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಲಿವರೇಜಸ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಇನ್ಕಮ್ ಸ್ಟೇಟ್ಮೆಂಟನ್ನು ನೀವು ಪ್ರಿಪೇರ್ ಮಾಡಬೇಕಾದ್ರೆ ಇನ್ಕಮ್ ಸ್ಟೇಟ್ಮೆಂಟು ಸ್ಟಾರ್ಟ್ ಆಗೋದು ಸೇಲ್ಸಿಂದ. ನೀವು ಬ್ಯಾಲೆನ್ಸ್ ಶೀಟ್ ಕೊಟ್ಟು ಪ್ಲಸ್ ಅಡಿಷನಲ್ ಇನ್ಫಾರ್ಮೇಷನ್ಸನ್ನು ನೋಡಿದಾಗ ಕ್ವಶನಲ್ಲಿ ಎಲ್ಲೂ ಕೂಡ ಸೇಲ್ಸನ್ನು ಕೊಟ್ಟಿಲ್ಲ. ನೋಡಿ, ಯಾವಾಗ ನೀವು ಲಿವರೇಜಸ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಸೇಲ್ಸ್ ಕೊಟ್ಟಿಲ್ಲ ಅಂದರೆ ನಾವು ಸೇಲ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸನ್ನು ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಸೇಲ್ಸ್ ಬರೋದಿಲ್ಲ, ಹಾಗಾಗಿ ಅವರು ಸೇಲ್ಸ್ ಕೊಟ್ಟಿಲ್ಲ. ಬದಲಾಗಿ ಸೇಲ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಒಂದು ಇನ್ಫಾರ್ಮೇಷನ್ಸನ್ನು ಅವರು ಕೊಟ್ಟಿದ್ದಾರೆ. ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂದರೆ ನೋಡಿ, ದಿ ಕಂಪನೀಸ್ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ. ಅಂದರೆ ಕಂಪನಿಯ ಟೋಟಲ್ ಅಸೆಟ್ಸು ಮತ್ತು ಟರ್ನ್ ಓವರ್ ರೇಷಿಯೋ 5 times ಇದೆಯಂತೆ. ಅಂದರೆ ಕಂಪನಿಯ ಟೋಟಲ್ ಅಸೆಟ್ ಎಷ್ಟಿದೆಯೋ ಅದಕ್ಕಿಂತ 5 ಪಟ್ಟು ಸೇಲ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ಸೊ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್. ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮಾಡಿದ್ರೆ ನಿಮಗೆ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮಾಡಿದ್ರೆ ನಿಮಗೆ ಸೇಲ್ಸ್ ಸಿಗುತ್ತೆ. ಹಾಗಾಗಿ ನಾನು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಸೇಲ್ಸ್ ಈಕ್ವಲ್ಸ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಎಷ್ಟಿದೆ ಅಂದರೆ 5 ಇದೆ, ಈಕ್ವಲ್ಸ್ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ 5 ಇದೆ, ಈಕ್ವಲ್ಸ್ ಸೇಲ್ಸ್ ಬಂದು ಕೊಟ್ಟಿಲ್ಲ, ಹಾಗೆ ತಗೊಳ್ತೀನಿ. ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಬಂದು 20 lakhs ಕೊಟ್ಟಿದ್ದಾರೆ, 20 lakhs ಇದೆ. ಸೊ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ಸನ್ನು ಮಾಡಿಕೊಂಡ್ರೆ ಸೇಲ್ಸ್ ಈಕ್ವಲ್ಸ್ ನಮಗೆ ₹1 crore
ಸೇಲ್ಸ್ ಸಿಗುತ್ತೆ. ಸೇಲ್ಸ್ ಈಕ್ವಲ್ಸ್ 1 crore rupees ಸಿಗುತ್ತೆ. ಈ ಥರ ಈ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಯಾವಾಗ ವೆನ್ ಸೇಲ್ಸ್ ಈಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್. ಈ ಥರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಸೊ ಸೇಲ್ಸನ್ನು ಕೊಡೋದಿಲ್ಲ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ, ಯಾಕಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಸೇಲ್ಸ್ ಬರೋದಿಲ್ಲ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮಾಡಿ. ಆ್ಯಂಡ್ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅವರೇ ಎಷ್ಟು ಟೈಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ, 5 ಟೈಮ್ಸ್ ಇದೆ ಅಂತಂದ್ರೆ ಟೋಟಲ್ ಅಸೆಟ್ಗಿನ್ನ 5 ಪಟ್ಟು ಜಾಸ್ತಿ ಇದೆ ಅಂತ ಅರ್ಥ. ಸೊ 20 lakh ಇಂಟು 5 ಮಾಡಿದ್ರೆ ನಿಮಗೆ ಸೇಲ್ಸ್ 1 crore rupees ಬರುತ್ತೆ. ಈಗ ನಮಗೆ ಸೇಲ್ಸ್ ಸಿಕ್ತು. ಒನ್ಸ್ ನಿಮಗೆ ಸೇಲ್ಸ್ ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ಸೊ ನೀವು ಈಗ ಇನ್ಕಮ್ ಸ್ಟೇಟ್ಮೆಂಟನ್ನು ನೀವು ಬೇಕಾದರೆ ಪ್ರಿಪೇರ್ ಮಾಡ್ಬೋದು. ಸೊ ಹಾಗಾಗಿ ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋಣ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಜಸ್ಟ್ 2 ಕಾಲಮ್ ಹಾಕೊಳ್ಳಿ, ಜಸ್ಟ್ ಇನಫ್ ಫಾರ್ ದಿ ಪರ್ಪಸ್ ಆಫ್ ಟು ಫೈಂಡ್ ಔಟ್ ಲಿವರೇಜಸ್ಸನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ. ಸೊ ಇನ್ಕಮ್ ಸ್ಟೇಟ್ಮೆಂಟ್, ಇಟ್ ಈಸ್ ಮ್ಯಾಂಡೇಟರಿ ಟು ಫೈಂಡ್ ಔಟ್ ಇನ್ಕಮ್ ಸ್ಟೇಟ್ಮೆಂಟ್ ಬಿಕಾಸ್ ಆಫ್ ಟು ಫೈಂಡ್ ಔಟ್ 3 kinds ಆಫ್ ಲಿವರೇಜಸ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್ ಕಾಲಮ್ ನೋಡಿ. ಇನ್ಕಮ್ ಸ್ಟೇಟ್ಮೆಂಟ್ ಯಾವಾಗಲೂ ಕೂಡ ಸ್ಟಾರ್ಟ್ ಆಗೋದು ಸೇಲ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಕ್ವಶನಲ್ಲಿ ಸೇಲ್ಸ್ ಕೊಟ್ಟಿರಲಿಲ್ಲ, ಹಾಗಾಗಿ ಸೇಲ್ಸನ್ನು ನಾವೇ ಫೈಂಡ್ ಔಟ್ ಮಾಡಿದ್ದೀವಿ. ಸೇಲ್ಸ್ ಎಷ್ಟು ಬಂದಿದೆಯಪ್ಪ ಸೇಲ್ಸ್ ಅಂತ ಹೇಳಿದ್ರೆ 1 crore rupees ಸೇಲ್ಸ್ ಇದೆ. 20 lakh ಇಂಟು 5 ಮಾಡಿದ್ರೆ 1 crore rupees ಬರುತ್ತೆ. ಸೇಲ್ಸ್ 1 crore ಇದೆ. ಸೇಲ್ಸಲ್ಲಿ ಏನು ಲೆಸ್ ಮಾಡಬೇಕಪ್ಪ ಅಂದರೆ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ನಮ್ಗೆ ಅಮೌಂಟ್ ಕೊಟ್ಟಿಲ್ಲ, ಬಟ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ ಅಂತ ಹೇಳಿದರೆ 30% ಇದೆ ಅಂತ ಹೇಳಿದ್ದಾರೆ. ಯಾವುದ್ರ ಮೇಲೆ ವೇರಿಯಬಲ್ ಕಾಸ್ಟ್ 30% ಅಪ್ಪ ಅಂದರೆ ನಿಮ್ಮ ಸೇಲ್ಸ್ 1 crore ಏನಿದೆ ಈ ಸೇಲ್ಸ್ ಮೇಲೆ. ಸೊ ನೀವು ವೇರಿಯಬಲ್ ಕಾಸ್ಟ್ 30% ಮಾಡಿದ್ರೆ ಸೊ ನಮಗೆ ವೇರಿಯಬಲ್ ಕಾಸ್ಟ್ ಬಂದು 30 lakh rupees ಬರುತ್ತೆ. 30 lakh ಬರುತ್ತೆ. ಸೊ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್. ಸೊ ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಸೊ ಬಂದು 70 lakh rupees ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನಲ್ಲಿ ಮತ್ತೆ ನೀವು ಏನು ಲೆಸ್ ಮಾಡಬೇಕಪ್ಪ ಅಂದರೆ ಫಿಕ್ಸ್ಡ್ ಕಾಸ್ಟ್. ಕ್ವಶನಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರಾ? ಜಸ್ಟ್ ಅಬ್ಸರ್ವ್ ಮಾಡಿ. ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಫಿಕ್ಸ್ಡ್ ಕಾಸ್ಟ್ ಅಂತ ಅರ್ಥ. 10 lakh rupees ಕೊಟ್ಟಿದ್ದಾರೆ. ಲೆಸ್ 10 lakh rupees ಫಿಕ್ಸ್ಡ್ ಕಾಸ್ಟ್. 10 lakh rupeesನ ನೀವು ಲೆಸ್ ಮಾಡಿದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದು 60 lakh rupees ಬರುತ್ತೆ. ದಟ್ ಈಸ್ 60 lakh rupees ಬರುತ್ತೆ. ಸೊ ಇದನ್ನು ಏನಂತ ಕರಿತೀವಪ್ಪ ಅಂದರೆ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟಲ್ಲಿ. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಕಳೆದ್ರೆ ಬರ್ತಕ್ಕಂಥದ್ದು ನಮಗೆ EBIT ಸ್ಟ್ಯಾಂಡ್ ಫಾರ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ ಹೋದರೆ ಕಾಂಟ್ರಿಬ್ಯೂಷನ್ಸಲ್ಲಿ ಫಿಕ್ಸ್ಡ್ ಕಾಸ್ಟ್ ಹೋದರೆ EBIT ಬರುತ್ತೆ. ಈಗ ನೀವು EBITನಲ್ಲಿ ಏನು ಲೆಸ್ ಮಾಡಬೇಕಪ್ಪ ಅಂದರೆ ಲೆಸ್ ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಕ್ವಶನಲ್ಲಿ ಕೊಟ್ಟಿದ್ದಾರಾ? ಒಂದ್ಸಲಿ ನೀವು ಕ್ವಶನ್ಸನ್ನು ಅಬ್ಸರ್ವ್ ಮಾಡಿದ್ರೆ ಇಂಟ್ರೆಸ್ಟ್ ಬಂದು ಯಾವುದಿದೆ ಕ್ವಶನ್ಸಲ್ಲಿ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟಲ್ಲೆಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ. ಬಟ್ ಒನ್ಸ್ ನೀವು ಲಯಬಿಲಿಟಿ ಸೈಡ್ ಅಬ್ಸರ್ವ್ ಮಾಡಿ ಡಿಬೆಂಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಸಾಲ ತೊಗೊಂಬಂದಿದ್ದೀವಿ ಅಂತ ಅರ್ಥ. ಡಿಬೆಂಚರ್ ಅಥವಾ ಡೆಟ್ ಕ್ಯಾಪಿಟಲ್ ಅಥವಾ ಬಾರೋಡ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಸೊ ನೀವು ಒನ್ಸ್ ಫಂಡ್ಸನ್ನು ಬಾರೋ ಮಾಡಿದ್ದೀರ ಅಂದರೆ ಆ ಬಾರೋಯಿಂಗ್ಸ್ ಮೇಲೆ ನಾವು ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನು 8 lakh rupees ಡಿಬೆಂಚರ್ನ ತಂದಿದ್ದೀನಿ. 10% ಡಿಬೆಂಚರ್ನ ತಂದಿರೋದ್ರಿಂದ ಸೊ ನಾನು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 8 lakh ಮೇಲೆ 10% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 8 lakh ಮೇಲೆ 10% ಮಾಡಿದ್ರೆ ಸೊ ನನಗೆ 80,000 ಇಂಟ್ರೆಸ್ಟ್ ಬರುತ್ತೆ. 80,000 8 lakh ಮೇಲೆ 10% ಮಾಡಿದ್ರೆ ನಮಗೆ 80,000 ಇಂಟ್ರೆಸ್ಟ್ ಬರುತ್ತೆ. ಸೊ EBIT ಲೆಸ್ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಅಂತ ಗೊತ್ತಾಯ್ತಲ್ವಾ? ಇಂಟ್ರೆಸ್ಟ್ ಆನ್ ಡಿಬೆಂಚರ್.
ದಟ್ ಈಸ್ ಡಿಬೆಂಚರ್ ಅಥವಾ ಡೆಟ್ ಕ್ಯಾಪಿಟಲ್ ಅಂತ ಕೊಟ್ಟಿರ್ತಾರೆ, ಆ ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ 10%. ಈಗ EB80 60 ಲ್ಯಾಕ್ ಇದೆ, ಲೆಸ್ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ 60 ಲ್ಯಾಕಲ್ಲಿ -80,000 ನೀವು ಲೆಸ್ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದು 5,59,20,000 ನಮಗೆ EBT ಬರುತ್ತೆ. ಇದು 59,20,000 EBT. EBTನಲ್ಲಿ ನಾವು ಏನನ್ನ ಲೆಸ್ ಮಾಡಬೇಕಪ್ಪ ಅಂದರೆ EBTನಲ್ಲಿ ಲೆಸ್ ಇಂಟ್ರೆಸ್ಟ್, ನಾಟ್ ಇಂಟ್ರೆಸ್ಟ್, EBT ಲೆಸ್ ಇನ್ಕಮ್ ಟ್ಯಾಕ್ಸ್. ಕ್ವಶನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 50% ಅಂತ ಅವರೇ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ 50% ಕೊಟ್ಟಿದ್ದಾರೆ. ಕ್ವಶನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ 50% ಇದೆ. ಯಾವುದ್ರ ಮೇಲೆ 50% ಅಂದ್ರೆ ನಿಮಗೆ 59,20,000 ಏನು ಬಂದಿದೆ ಇದ್ರ ಮೇಲೆ 50% ಅನ್ನ ಮಾಡಿದ್ರೆ 59,20,000 ಮೇಲೆ 50% ಮಾಡಿದ್ರೆ ನಿಮಗೆ 29,60,000 ಏನು ಬರುತ್ತೆ, ಇದು ಟ್ಯಾಕ್ಸ್ ಬರುತ್ತೆ. 29,60,000 ನಾವು ಟ್ಯಾಕ್ಸ್ ಅನ್ನ ಕೊಟ್ಟಿದ್ದೀವಿ. EBTನಲ್ಲಿ ನೀವು ಟ್ಯಾಕ್ಸ್ ಅನ್ನ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದು EAT, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಎಷ್ಟು ಬರುತ್ತಪ್ಪ ಅಂದರೆ 29,60,000 ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ನೋಡಿ, ಬರೀ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಈ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮ್ಯಾಂಡೇಟರಿಯಾಗಿ ಪ್ರಿಪೇರ್ ಮಾಡಬೇಕಾಗುತ್ತೆ. ದಟ್ ಈಸ್ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್, ಲೆಸ್ ಫಿಕ್ಸ್ಡ್ ಕಾಸ್ಟ್ EBIT, ಲೆಸ್ ಇಂಟ್ರೆಸ್ಟ್ EBT, ಲೆಸ್ ಟ್ಯಾಕ್ಸ್ EAT. ಈಗ ನೀವು ಲಿವರೇಜಸ್ ಅನ್ನ ಕೇಳಿದರೆ ಒಂದೊಂದೇ ಲಿವರೇಜಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಫಸ್ಟ್ ಒನ್ ಬಂದು ಆಪರೇಟ್ 3 ಟೈಪ್ಸ್ ಅಂತ ಹೇಳಿದರೆ ಅದರಲ್ಲಿ ಮೊದಲನೇ ಲಿವರೇಜಸ್ ಯಾವುದಪ್ಪ ಅಂತ ಹೇಳಿದ್ರೆ ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅಂತ ಕರಿತೀವಿ. ಸೊ ಈಗ ಕಾಂಟ್ರಿಬ್ಯೂಷನ್ ಎಷ್ಟಿದೆಯಪ್ಪ, 70 ಲ್ಯಾಕ್ ಇದೆ, ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಸೊ ಕಾಂಟ್ರಿಬ್ಯೂಷನ್ಸ್ ಬಂದು 70 ಲ್ಯಾಕ್ ಇದೆ, ಡಿವೈಡೆಡ್ ಬೈ EBIT ಎಷ್ಟಿದೆ, EBIT ಬಂದು 60 ಲ್ಯಾಕ್ ಇದೆ. ಸೊ 70 ಲ್ಯಾಕ್ ಡಿವೈಡೆಡ್ ಬೈ 60 ಲ್ಯಾಕ್, ಯು ವಿಲ್ ಗೆಟ್ 1.16 ನಮಗೆ ಆಪರೇಟಿಂಗ್ ಲಿವರೇಜಸ್ ಬಂದು. ಸೊ ಆಪರೇಟಿಂಗ್ ಲಿವರೇಜಸ್ ಬಂದು 1.16 ನನಗೆ ಆಪರೇಟಿಂಗ್ ಲಿವರೇಜಸ್ ಬರುತ್ತೆ. ಸೊ ಇದು ಫಸ್ಟ್ ಒನ್ ಲಿವರೇಜಸ್, ಆಪರೇಟಿಂಗ್ ಲಿವರೇಜಸ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಆಪರೇಟಿಂಗ್ ಲಿವರೇಜ್, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ನೀವು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಿದ್ರೆ ನಿಮಗೆ ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಎರಡನೇದು ಬಂದು ಯಾವುದಪ್ಪ ಅಂದ್ರೆ ಫಿನಾನ್ಷಿಯಲ್ ಲಿವರೇಜ್. ಫಿನಾನ್ಷಿಯಲ್ ಲಿವರೇಜ್ ಫಿನಾನ್ಷಿಯಲ್ ಲಿವರೇಜಸ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫಿನಾನ್ಷಿಯಲ್ ಲಿವರೇಜ್ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಲಿವರೇಜ್ನ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ EBIT ಡಿವೈಡೆಡ್ ಬೈ EBT ಮಾಡಿದ್ರೆ ನಮಗೆ ಫಿನಾನ್ಷಿಯಲ್ ಲಿವರೇಜ್ ಬರುತ್ತೆ. ಈಗ EBIT ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಸೊ EBIT ಬಂದು ನಮ್ಮ ಹತ್ರ ಆಲ್ರೆಡಿ ಸಿಕ್ಕಿರೋದು 60 ಲ್ಯಾಕ್ ಇದೆ. EBIT 60 ಲ್ಯಾಕ್ ಡಿವೈಡೆಡ್ ಬೈ EBT ಬಂದು 59,20,000. ಸೊ 60 ಲ್ಯಾಕ್ EBIT ಇದೆ, ಡಿವೈಡೆಡ್ ಬೈ 59,20,000 EBT ಇದೆ, ಡಿವೈಡ್ ಮಾಡಿದ್ರೆ ನಮಗೆ 0.10 ಬರುತ್ತೆ. ದಟ್ ಈಸ್ ಫಿನಾನ್ಷಿಯಲ್ ಲಿವರೇಜಸ್ ಬಂದು 1.01 ಬರುತ್ತೆ. 1.01 ಫಿನಾನ್ಷಿಯಲ್ ಲಿವರೇಜ್ ಬರುತ್ತೆ. ಇದು ಎರಡನೇ ಲಿವರೇಜಸ್, ಫಿನಾನ್ಷಿಯಲ್ ಲಿವರೇಜಸ್. ದೆನ್ ಮೂರನೇದು ಬಂದು ಕಂಬೈನ್ಡ್ ಲಿವರೇಜಸ್ ಅಂತ ಕರಿತೀವಿ. ನೀವು ಇವೆರಡು ಫೈಂಡ್ ಔಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಥರ್ಡ್ ಒನ್ ಲಿವರೇಜಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ದಟ್ ಈಸ್ ಥರ್ಡ್ ಒನ್ ಬಂದು ಕಂಬೈನ್ಡ್
ಲಿವರೇಜ್. ಕಂಬೈನ್ಡ್ ಲಿವರೇಜಸ್ ಏನಪ್ಪಾ ಅಂದರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಿಮಗೆ ಕಂಬೈನ್ಡ್ ಲಿವರೇಜ್ ಬರುತ್ತೆ. ಈಗ ಆಪರೇಟಿಂಗ್ ಲಿವರೇಜ್ 1.16 ಇದೆ ಇಂಟು 1.01 ಫಿನಾನ್ಷಿಯಲ್ ಲಿವರೇಜಸ್ ಇದೆ. ಸೊ 1.16 ಇಂಟು 1.01 ಮಾಡಿದ್ರೆ ಸೊ ನಿಮಗೆ 1.17 ನಿಮಗೆ ಆಪರೇಟಿಂಗ್ ಕಂಬೈನ್ಡ್ ಲಿವರೇಜ್ ಇರುತ್ತೆ. 1.17 ನಮಗೆ ಕಂಬೈನ್ಡ್ ಲಿವರೇಜ್ ಸಿಗುತ್ತೆ. ಇದು ಫಸ್ಟ್ ಒಂದು ಟೆಕ್ನಿಕಲ್ಲಿ ಕೇಳಿರ್ತಕ್ಕಂಥದ್ದು. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವರೇಜಸ್ ಅಂತ ಹೇಳಿದರೆ 3 ಟೈಪ್ಸ್ ಆಫ್ ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದು. ಇದು ಮೊದಲ ಒಂದು ಪಾರ್ಟ್. ನಮಗೆ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಕೇಳಿದ್ದಾರೆ, ಹಾಗಾಗಿ ಮೊದಲು 3 ಟೈಪ್ಸ್ ಆಫ್ ಲಿವರೇಜಸ್ ಎಲ್ಲ ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಿ. ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ಈ ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಮ್ಯಾಂಡೇಟರಿ ಆಗಿ ಬೇಕು. ಇದು ಫಸ್ಟ್ ಒನ್ಗೆ ಹೇಳಿರ್ತಕ್ಕಂಥದ್ದು. ಸೆಕೆಂಡ್ ಒನ್ ಏನು ಕೇಳಿದ್ದಾರೆ ನೋಡಿ, ಡಿಟರ್ಮೈನ್ ದ ಲೈಕ್ಲಿ ಲೆವೆಲ್ ಆಫ್ ಇ ಬಿ ಐ ಟಿ. ನೋಡಿ, ಇ ಬಿ ಐ ಟಿನ ಕ್ಯಾಲ್ಕುಲೇಟ್ ಮಾಡಿ. ಇಫ್ ಇ ಪಿ ಎಸ್ ಈಸ್ 2, 3, 4, 5 ಇದ್ದಾಗ ಇ ಬಿ ಐ ಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ, ಹಾಗಾಗಿ ಸೆಕೆಂಡ್ ಒನ್ ನಾವಿನ್ನೇನು ಕ್ಯಾಲ್ಕುಲೇಟ್